ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಇವತ್ತಿನ ಬ್ಲಾಗ್ ಬಂದು ಬುಧವಾರ ಸ್ನೇಹಿತರೆ. ಇವತ್ತು ಟೈಮು 1:15 ಆಗ್ತಾಯಿದೆ, ಹತ್ತತ್ರ ಅಡುಗೆ ಆಗ್ತಾಯಿದೆ. 1:15 ಹತ್ತತ್ರ ಆಗ್ತಾಯಿದೆ, ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಏನಾದ್ರು ಕ್ವಶನ್ ಕೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈ 10:15ಗೆ ಪೂಜೆ ಎಲ್ಲ ಮುಗಿದ ಮೇಲೆ ಮಧ್ಯದಲ್ಲಿ ಸ್ವಲ್ಪ ಒಂದು 12 ಗಂಟೆಯಿಂದ 1 ಗಂಟೆವರೆಗೂ ಬ್ಲಾಗ್ ತಗೊಳ್ಳಲ್ಲ. ಯಾಕೆ ಅಂತ ಅಂದರೆ ಥೆರಪಿ ಮಾಡೋರು ಬಂದಿರ್ತಾರೆ ಮನೆಯವ್ರಿಗೆ. ಸೊ ಮಾತಾಡ್ತಾ ಇದ್ದರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ 1 ಅವರ್ ಗ್ಯಾಪ್ ತೊಗೋತೀನಿ. ಆಮೇಲೆ ಆದರೆ ವೀಡಿಯೋಸ್ನ ತೊಗೋತೀನಿ. ಅದ್ರ ಮಧ್ಯದಲ್ಲಿ ಎಡಿಟಿಂಗ್ ಕೆಲಸ, ಶಾರ್ಟ್ ವೀಡಿಯೋಸ್ದು ಎಡಿಟಿಂಗ್ ಕೆಲಸ ಇವೆಲ್ಲ ಮಾಡ್ಕೋತಾ ಇರ್ತೀನಿ. 1 ನಿಮಿಷನೂ ಫ್ರೀ ಇರಲ್ಲ. ಅಡುಗೆ ಮಾಡ್ತಾನೆ ಎಡಿಟಿಂಗ್ ಮಾಡ್ಕೊತಾ ಇರ್ತೀನಿ ಅಥವಾ ಬ್ಲಾಗ್ ಮಾಡ್ತಾ ಇರ್ತೀನಿ. ನನ್ನ ಹತ್ರ ಇರೋದು ಒಂದೇ ಫೋನು, ಅದರಲ್ಲೇ ವೀಡಿಯೋ ಮಾಡಬೇಕು, ಅದರಲ್ಲೇ ಎಡಿಟ್ ಮಾಡಬೇಕು. ಸೊ ನಾ ಸಿಸ್ಟಮ್ ಇದೆ, ರೋಹಿತ್ ಯೂಸ್ ಮಾಡ್ತಾನೆ ಲ್ಯಾಪ್ಟಾಪ್ ಅವ್ನ ಕ್ಲಾಸ್ಗಳಿಗೆ ಎಲ್ಲ. ಎಲ್ಲಿ ತಗೊಂಡು ಹೋಗ್ತಿದ್ದೀಯ? ಇನ್ನು ಎಗ್ ಖಾಲಿಯಾಗಿತ್ತು. ರೋಹಿತ್ ಕೇಳ್ತಾ ಇದ್ದೀನಿ ತೊಗೊಂಬಾರಪ್ಪ ಅಂತ. ಡೈಲಿ ಒಂದೊಂದು ಎಗ್ಗು ಮಸ್ಟ್ ಆ್ಯಂಡ್ ಶುಡ್ಡಾಗಿ ನಮ್ಮ ಮನೆಯವ್ರಿಗೆ ಕೊಡ್ತೀನಿ. ಸೊ ನಾನು ಮಧ್ಯಾಹ್ನ ತಿನ್ನಲ್ಲ ಎಗ್ಗು. ಯಾಕೆಂದರೆ ಸಂಜೆ ದೀಪ ಹಚ್ಬೇಕು ನಾನು. ಸಂಜೆ ದೀಪ ಹಚ್ಚಲಿ ಅಂದರೆ ಅದೇನೋ ಒಂಥರ ಮನ್ಸಿಗೆ ಸಮಾಧಾನ ಇರೋಲ್ಲ. ನೈಟ್ ಬೇಕಾದ್ರೆ ತಿಂದ್ಬಿಡ್ತೀನಿ ದೀಪ ಎಲ್ಲ ಹಚ್ಚಿ ಊಟದ ಟೈಮಲ್ಲಿ. ನಾಳೆ ಗುಬ್ಬಿಯಪ್ಪನವ್ರ ತೇರು, ನಾಳಿನ ಬ್ಲಾಗ್ ಗುಬ್ಬಿಯಪ್ಪನವ್ರ ತೇರಿಂದಿರುತ್ತೆ. ಸೊ ನಾನೇನು ಮಧ್ಯಾಹ್ನ ಹೋಗಲ್ಲ ಸ್ನೇಹಿತರೆ, ತುಂಬ ರಶ್ ಇರುತ್ತೆ, ಆಮೇಲೆ ಬಿಸಿಲು. ಬನ್ನಿ ಎಲ್ಲ ಯಾರ್ಯಾರೆಲ್ಲ ಬ್ಲಾಗ್ನ ನೋಡ್ತಾ ಇದ್ದೀರಾ ಬನ್ನಿ ನಮ್ಮ ಗುಬ್ಬಿಯಪ್ಪನವ್ರ ತೇರಿಗೆ. ಸೊ ನೋಡೋದೇ ಒಂದು ಚಂದ. ನಾನು ಸಂಜೆ 5 ಗಂಟೆಗೆ ಹೋಗ್ತೀನಿ. ಸೊ ಯಾರೆಲ್ಲ ತೇರ್ಗೆ ಹೋಗ್ತಾ ಇದ್ದೀರಾ ದಯವಿಟ್ಟು ಕೇರ್ಫುಲ್ಲಾಗಿರಿ. ಯಾಕೆ ಅಂತಂದರೆ ಸರಗಳ್ಳರು ತುಂಬ ಇರ್ತಾರೆ. ಯಾಕೆಂದರೆ ಪ್ರತಿ ವರ್ಷವೂ ಇವ್ರದ್ದು ಕಳ್ತನ ಆಯಿತು, ಅವ್ರದ್ದು ಕಳ್ತನ ಆಯಿತು ಅಂತ ಹೇಳ್ತಾನೆ ಇರ್ತಾರೆ. ಸೊ ನುಗ್ಲಿರೋ ಕಡೆ ದಯವಿಟ್ಟು ಸ್ವಲ್ಪ ಸೇಫಾಗಿ ಹೋಗಿ. ಯಾಕೆ ಅಂತಂದರೆ ಕಷ್ಟ. ಸರಗಳೇನಾದ್ರು ಕಳ್ಕೊಂಡ್ರೆ ಇವತ್ತಿನ ಚಿನ್ನದ ರೇಟಲ್ಲಿ ಮಾಡಿಸ್ದಂಗೆ. ಸೊ ಹಂಗಾಗಿ ನಾವು ಆ ರಿಸ್ಕ್ನ ತೊಳಕ್ಕೆ ಹೋಗಲ್ಲ. ಸಂಜೆ ಸ್ವಲ್ಪ 5 ಗಂಟೆ ಟೈಮಲ್ಲಿ ಹೋಗಿ ಪೂಜೆ ಗೀಜೆ ಮಾಡಿಕೊಂಡು ಸ್ವಲ್ಪ ರೋಯ್ತು ಹೋಗ್ತಾ ಇದ್ದಾನೆ, ಗಾಡಿ ಸೌಂಡು. ಪೂಜೆ ಗೀಜೆ ಮಾಡಿಸ್ಕೊಂಡು ಆ ಟೈಮಲ್ಲಿ ಸ್ವಲ್ಪ ಸುಜಿತ್ನೆಲ್ಲ ಜಾತ್ರೆ ಸುತ್ತಾಡಿಸ್ಕೊಂಡು ಬರೋದಷ್ಟೇ. ಸೊ ಸುಮಾರಷ್ಟು ಜನ ನೈಟ್ ಕ್ರೀಮ್ ಯಾವುದಾದ್ರೂ ತೋರಿಸಿ ಮೇಡಮ್, ತೋರಿಸಿ ಶ್ವೇತಾ ಅವ್ರಿಗೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ರೆ, ನೈಟ್ ಸ್ಕಿನ್ ಕೇರ್ ತೋರಿಸಿ ಅಂತ. ಯಾವುದೇ ಕಾರಣಕ್ಕೂ ನೈಟು ಹೆಣ್ಮಕ್ಳು ಮಲಗಬೇಕಾದ್ರೆ ಫೇಸ್ ವಾಶ್ ಮಾಡ್ದಲೇ ದಯವಿಟ್ಟು ಮಲಗಬೇಡಿ. ಯಾಕೆ ಅಂತಂದರೆ ನನ್ನ ರೋಟೀನ್ ಇದು. ಸೊ ನಾನೇನು ಫಾಲೋ ಮಾಡ್ತೀನಿ ನನ್ನ ವ್ಯೂವರ್ಸ್ಗೂ ಕೂಡ ಅದನ್ನೇ ಹೇಳ್ತೀನಿ. ನಾನು ಪ್ರತಿದಿನ ಮಲ್ಗಕ್ಕೆ ಮುಂಚೆ ಅಯ್ಯೋ ಯಾರು ತೊಳಿತಾರೆ ಅಂತ ಅನ್ಬೇಡಿ. ದಯವಿಟ್ಟು ಫೇಸ್ ವಾಶ್ ಮಾಡಿ ದಿನಕ್ಕೆ 2-3 ಸಲಿನಾದ್ರೂ ಫೇಸ್ ವಾಶ್ ಮಾಡಬೇಕು. ಸೊ ಬೇಸಿಗೆಲಂತೂ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಒಂದು 3-4 ಸಲ ಫೇಸ್ ವಾಶ್ ಮಾಡಿ. ರಾತ್ರಿ ಮಲಗಬೇಕಾದ್ರೆ ಫೇಸ್ ವಾಶ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಮಾಯ್ಶ್ಚರೈಸರ್ ಕ್ರೀಮ್ ಅಥವಾ ಮನೇಲಿ ಮಾಡ್ಕೊಂಡಿರುವಂಥ ಕ್ಯಾರೆಟ್ ಬೀಟ್ರೋಟ್ ಆಯಿಲು ಯಾವುದಾದ್ರೂ ಆಗ್ಬೋದು. ಸೊ ಇವತ್ತಿನ ಬ್ಲಾಗಲ್ಲಿ ಇನ್ನೂ ಒಂದು ಕ್ರೀಮ್ನ ತೋರಿಸ್ತೀನಿ. ಅದನ್ನು ಕೂಡ ನೈಟ್ ಹಚ್ಚಿ ನೀವು ಮಲಗ್ಬೋದು. ರೆಡಿ ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ ಇವತ್ತಿನ ಬ್ಲಾಗಲ್ಲಿ. ಸೊ ನೈಟು ನಾನು ಮಸ್ಟ್ ಆ್ಯಂಡ್ ಶುಡ್ಡಾಗಿ ಹಚ್ತೀನಿ. ಈ ಕ್ರೀಮ್ ಬಂದು ಡರ್ಮ್ ಡಾಕ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಈ ಕ್ರೀಮು ನೀವು ಯೂಸ್ ಮಾಡಿ ನೋಡಿ ಪ್ರತಿ ನೈಟು. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಾನು ಏನು ಯೂಸ್ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಡರ್ಮ್ ಡಾಕ್ ಅವ್ರದ್ದು ಇದನ್ನು ನಾನು ಪರ್ಪಲಲ್ಲಿ ತೊಗೊಂಡಿದ್ದೆ. ಒಂದು 350 ರುಪೀಸ್ ಏನೋ ಬರುತ್ತೆ, 50 ಗ್ರಾಮು. ಸ್ವಲ್ಪ ಏನು ಗೊತ್ತಾ, ಈ ಕ್ರೀಮ್ಗಳೆಲ್ಲ ಸ್ವಲ್ಪ ಕಾಸ್ಟ್ಲಿ. ಬಟ್ ಸ್ಕಿನ್ ಚೆನ್ನಾಗಿರಬೇಕು ಅಂತ ಅಂದರೆ ಯೂಸ್ ಮಾಡಲೇಬೇಕಾಗತ್ತೆ, ನಿಮ್ಮ ಇಷ್ಟ. ಸೊ ಇಲ್ಲಾಂದರೆ ನಾನು ಹೋಮ್ ಮೇಡ್ ಕ್ರೀಮ್ಗಳನ್ನ ತೋರಿಸ್ತೀನಿ, ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು. ಡರ್ಮ್ ಡಾಕ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಇದು ಹೆಚ್ಚು ಕಡಿಮೆ ಒಂದು 4 ಬಾಟ್ಲು ಅನ್ಸುತ್ತೆ ಇದು ನಾನು ಯೂಸ್ ಮಾಡ್ತಾ ಇರೋದು. ತುಂಬ ಇಷ್ಟ ಆಗಿದೆ ಕ್ರೀಮ್ ಅಂತೂ. ಇನ್ನು ಫ್ಲೇವರ್ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಇದು ಒಂದೊಂದು ಸಲ ಇದನ್ನು ಹಚ್ತೀನಿ, ಒಂದೊಂದು ಸಲ ಹೋಮ್ ಮೇಡ್ ಹಚ್ತೀನಿ, ಒಂದೊಂದು ಸಲ ಪ್ಲಮ್ ಅವ್ರದ್ದು ನಾನು ಫೇಸ್ ಸಿರಮ್ ಹಚ್ತೀನಿ. ಇದು ಯಾಕೆಂದರೆ ಕೆಲವೊಂದು ಸಲ ನನಗೆ ಡಾರ್ಕ್ ಸರ್ಕಲ್ ಆಗಿರುತ್ತೆ ನೋಡಿ, ಇದರಿಂದ ಅದೆಲ್ಲ ರಿಮೂವ್ ಆಗುತ್ತೆ. ಸೊ ಡಾರ್ಕ್ ಸರ್ಕಲ್ಗೆ ಇನ್ನೊಂದು ಕ್ರೀಮ್ ಇದೆ, ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಯಾಕೆಂದರೆ ನನಗೂ ಡಾರ್ಕ್ ಸರ್ಕಲ್ ಆಗಿತ್ತು. ಸೊ ಅದನ್ನು ಅಪ್ಲೈ ಮಾಡ್ತೀನಿ ನಾನು ಒಂದೊಂದು ಸಲ. ಹೆಚ್ಚಾಗಿ ಈ ಥರ ಕ್ರೀಮ್ಗಳಿಗಿಂತ ಹೆಚ್ಚಾಗಿ ಯೂಸ್ ಮಾಡೋದೇನು ಅಂತಂದರೆ ಮನೆ ಮದ್ದುಗಳು ಜಾಸ್ತಿ. ಯಾಕೆಂದರೆ ಮನೆ ಮದ್ದಲ್ಲಿ ಯಾವುದೇ ಎಫೆಕ್ಟ್ ಇರೋದಿಲ್ಲ ಒಂದು. ಆಮೇಲೆ ಮನೇಲೇ ಎಲ್ಲ ಈಸಿಯಾಗಿ ಸಿಗ್ತಾ ಇರುತ್ತೆ, ಮತ್ತು ಲಾಂಗ್ ಟೈಮ್ ಸ್ಕಿನ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸ್ವಲ್ಪ
ಮನೆ ಮದ್ದುಗಳನ್ನೇ ಜಾಸ್ತಿ ಉಪಯೋಗಿಸ್ತೀನಿ ನಾನು. ಇನ್ನು ಸುಮಾರಷ್ಟು ಕ್ವಶನ್ನು ಆನ್ಸರ್ ಮಾಡಿಬಿಡ್ತೀನಿ. ಒಬ್ಬರು ಕಮೆಂಟ್ ಮಾಡಿದ್ರಿ, ನೀವೇನೋ ಹೆಂಗಾಗಿದ್ದೀರಾ ಚಿಕ್ಕವರು, ಎಕ್ಸಸೈಸ್ ಮಾಡ್ತೀರಾ, ನಮ್ಗೆ ಏಜ್ ಆಗಿದೆ, ಸೊ ನಾವು ಹೇಗೆ ಎಕ್ಸಸೈಸ್ ಮಾಡ್ಬೋದಾ, ಏನು ಮಾಡ್ಬೋದು ತಿಳಿಸ್ಕೊಡಿ ಶ್ವೇತಾ ಅವರೇ ಅಂತ. ಒಂದು ಎಕ್ಸಸೈಸ್ ಅಂತ ಬಂದಾಗ ಒಂದು 45 ಏಜ್ ಆಗಿದ್ರೂ ಕೂಡ ಆರಾಮಾಗಿ ಎಕ್ಸಸೈಸ್ ಮಾಡ್ಬೋದು, ತೊಂದರೆ ಇಲ್ಲ. ನಿಮ್ಮ ಬಾಡಿ ಕಂಡೀಷನ್ ಮೇಲೆ, ನಿಮ್ಮ ಬಾಡಿ ಕಂಡೀಷನ್ ಮೇಲೆ ನಿಮ್ಮ ಬಾಡಿ ಹೇಗೆ ನಿಮಗೆ ರಿಯಾಕ್ಟ್ ಮಾಡುತ್ತೆ ಆ ರೀತಿಯಾಗಿ ನೀವು ಎಕ್ಸಸೈಸ್ ಮಾಡ್ಬೋದು. ಸೊ ನಮ್ಮಿಲ್ಲ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅಂದರೆ ಸಣ್ಣ ಪುಟ್ಟ ವ್ಯಾಯಾಮಗಳನ್ನ ಮಾಡಿ, ಅದ್ರ ಜೊತೆಗೆ ವಾಕ್ ಮಾಡಿ. ಬೆಸ್ಟ್ ಅಂದರೆ ವಾಕು 45 ಕ್ರಾಸ್ ಆದಮೇಲೆ ವಾಕ್ ಮಾಡೋದು ಬೆಸ್ಟು. ಅದಕ್ಕಿಂತ ಬೆಸ್ಟ್ ಏನು ಅಂತಂದರೆ, ನೀವು ವೆಯ್ಟು ಗೇನ್ ಆಗೋಕ್ಕಿಂತ ಮುಂಚೆನೇ ಎಚ್ಚೆತ್ಕೊಂಡ್ರೆ, ಸೊ ನೀವು 45ಅಲ್ಲೂ ಕೂಡ ಹೆಂಗಾಗೆ ಕಾಣಿಸ್ತೀರ, ಚೆನ್ನಾಗಿ ಕಾಣಿಸ್ತೀರ, ಫಿಟ್ಟಾಗಿ ಕಾಣಿಸ್ತೀರ. ಅದಕ್ಕೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನಾನು ಹೇಳ್ತೀನಿ, ದಿನದಲ್ಲಿ ಒಂದು ಅರ್ಧ ಗಂಟೆನಾದರೂ ಎಕ್ಸಸೈಸ್ಗೆ ಟೈಮ್ ಕೊಡಿ ಅಂತ. ಮನೆ ಕೆಲಸಗಳೇ ಬೇರೆ, ಎಕ್ಸಸೈಸೇ ಬೇರೆ ಅಂತ ನಮ್ಮ ಪ್ರತಿ ವಿಡಿಯೋನಲ್ಲೂ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಏನು ಗೊತ್ತಾ, ಎಲ್ಲ ಬಿಟ್ಬಿಟ್ಟು ಡಯಟ್ ಮಾಡ್ಕೊಂಡು ಸ್ವಾಮೀಜಿ ಆಗಿಬಿಡ್ಬೇಕಂತ ಕೇಳ್ಬೋದೇನೋ ನೀವು. ಸೊ ಸ್ವಾಮೀಜಿ ಆಗೋದಲ್ಲ, ಒಂದು ಹೆಲ್ತಿ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಮ್ಗೆ ಅರ್ಧ ವಯಸ್ಸಿಗೆ BP ಶುಗರು ಇದೆಲ್ಲ ಅಟ್ಕಾಯಿಸ್ಕೊಂಡ್ರೆ ನಾವು ಲೈಫ್ ಲಾಂಗ್ ಏನು ತಿನ್ನೋದಕ್ಕೂ ಆಗೋದಿಲ್ಲ. ಸೊ ನಾವು ಹೆಂಗೆ ಪ್ರತಿದಿನದ ಆಹಾರ ಇದನ್ನೆಲ್ಲ ಫಾಲೋ ಮಾಡ್ತೀವಿ ಅಷ್ಟೇ ಹೆಲ್ದಿಯಾಗಿರ್ಬೋದು. ಇವಾಗ ನೋಡ್ತಾನೆ ಇರ್ತೀರ, ಎಲ್ಲಿ ನೋಡಿದ್ರೂ 108 ಕಾಯಿಲೆಗಳು. ನಿಜವಾಗ್ಲೂ ಬ್ರೆಸ್ಟ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರು, ಇವೆಲ್ಲ ನಿಜ. ನನಗಂತೂ ನೋಡಿ ಇಲ್ಲೇನು ಗೊತ್ತಾ, ಇಲ್ಲೇ ಡಾಕ್ಟ್ರ್ ಶಾಪ್ ಇರೋದ್ರಿಂದ ನಮ್ಮ ಪ್ರತಿದಿನ ಈ ಥರ ಕೇಸ್ಗಳು ನೋಡ್ತಾನೆ ಇರ್ತೀವಿ. ಪಕ್ಕದಲ್ಲೇ ಇರೋದ್ರಿಂದ ನೋಡಿದ್ರೇ ಭಯ ಆಗುತ್ತೆ. ಸೊ ಏನು ಗೊತ್ತಾ, ಹೆಣ್ಮಕ್ಳು ಇನ್ನೊಂದು ಹೇಳ್ತೀನಿ, ಹೆಣ್ಮಕ್ಳು ಸ್ವೀಟ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಸ್ವೀಟಲ್ಲಿರುವಂಥ ಏನು ಸ್ವೀಟ್ಸ್ ಏನಿರುತ್ತೆ ಜಾಸ್ತಿ ನಾವು ಕನ್ಸ್ಯೂಮ್ ಮಾಡಿದ್ರೆ, ಡೈಲಿ ಲೈಫಲ್ಲಂತೂ ಸ್ವೀಟ್ ಅಂತೂ ಜಾಸ್ತಿ ಕನ್ಸ್ಯೂಮ್ ಮಾಡಬೇಡಿ. ಅದರಲ್ಲೂ ಹೆಣ್ಮಕ್ಳಿಗೆ ಎಲ್ಲ ಕಡೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋದೇ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಅಂತ. ಅದರಲ್ಲೂ ಗರ್ಭದ ಕೋಶದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತಾರಲ್ಲ ಅದು, ಬ್ರೆಸ್ಟ್ ಕ್ಯಾನ್ಸರು, ಇವಾಗಂತೂ ಕರಳು ಕ್ಯಾನ್ಸರು, ಹೊಟ್ಟೆ ಕ್ಯಾನ್ಸರು. ಯಪ್ಪ ಕೇಳಿ ನಿಜವಾಗ್ಲೂ ಬೇಜಾರಾಗೋಗ್ಬಿಟ್ಟಿದೆ ಇತ್ತೀಚೆಗಂತೂ. ಅದರಲ್ಲೂ ಸ್ವೀಟ್ನ ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಅದರಲ್ಲೂ ಸ್ವೀಟ್ನ ಹೆಣ್ಮಕ್ಳು ಡೈಲಿ ಕನ್ಸ್ಯೂಮ್ ಮಾಡಲೇಬಾರ್ದಂತೆ. ಸೊ ಅದರಲ್ಲೂ ಯಾವಾಗಾರ ಅಪರೂಪಕ್ಕೆ ತಿನ್ನಿ. ಯಾಕೆ ಅಂತಂದರೆ ಗ್ಲೂಕೋಸ್ ಸೆಲ್ಸು ಕ್ಯಾನ್ಸರ್ ಸೆಲ್ಸ್ನ ಫುಲ್ಫಿಲ್ ಮಾಡ್ತಾವಂತೆ ದೇಹದಲ್ಲಿ. ಅದರಿಂದ ಕ್ಯಾನ್ಸರ್ ಸೆಲ್ಸ್ಗಳು ಹುಟ್ಕೋತಾವೆ ದೇಹದಲ್ಲಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಹೇಳೋದು ಡಾಕ್ಟರ್ಗಳು, ಜಾಸ್ತಿ ಸ್ವೀಟ್ನ ಹೆಣ್ಮಕ್ಳು ಕನ್ಸ್ಯೂಮ್ ಮಾಡಬೇಡಿ ಅಂತ ಹೇಳ್ತಾರೆ. ಕ್ಯಾನ್ಸರ್ಗೆ ಸ್ವೀಟ್ಸು ಕೂಡ ಒಂದು ಕಾರಣ ಹೆಣ್ಮಕ್ಳಿಗೆ ಅಂತ. ಬಿಸ್ಲರಿ ಕ್ಯಾನ್ಗಳು ಎಲ್ಲ ಕಡೆ ಸಿಗುತ್ತೆ, ನೋಡ್ತಿರ್ತೀರ. ಎಮರ್ಜೆನ್ಸಿಗೆ ಅಂತ ತಗೊಂಡು ಕುಡಿತೀವಿ, ತೊಂದರೆ ಇಲ್ಲ. ಅದನ್ನು ನಾವು ಕಾರಲ್ಲಿ ಇಟ್ಬಿಟ್ಟು, ಅದು ಬಿಸಿಯಾಗಿರುತ್ತಲ್ವ, ನಾವು ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಬಿಸಿಯಾಗಿರುತ್ತೆ. ಅದಾದಮೇಲೆ ಅದನ್ನೇ ಬೆಳಗ್ಗೆ ಕಾರಲ್ಲೇ 2-3 ದಿವಸ ನಾವು ಟ್ರಾವೆಲ್ ಮಾಡ್ತಾಯಿದ್ರೆ ಅದನ್ನೇ ಮತ್ತೆ ಕುಡಿತೀವಿ. ಪ್ಲಾಸ್ಟಿಕ್ ಅಂಶ ಅದರಲ್ಲಿ ಕನ್ಸ್ಯೂಮ್ ಆಗಿರುತ್ತೆ ಅಂತ ಹೇಳ್ತಾರೆ. ಈ ಒಂದು ತಪ್ಪನ್ನು ಹೆಣ್ಮಕ್ಳು ಮಾಡಬಾರ್ದು. ಕಾರಲ್ಲಿ ಇಟ್ಟಿರೋಂಥ ನೀರು, 2-3 ದಿವಸ ಇಟ್ಟಿರೋಂಥ ನೀರನ್ನ ಕುಡಿಬಾರ್ದು ಅಂತ ಹೇಳ್ತಾರೆ. ಅಂತಂದರೆ ಹೆಣ್ಮಕ್ಳು, ಕೆಲವಷ್ಟು ಹೆಣ್ಮಕ್ಳು, ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವಷ್ಟು ಹೆಣ್ಮಕ್ಳು ಏನು ಅಂದರೆ ಪರ್ಫ್ಯೂಮ್ ಇಲ್ದಲೇ ಹೊರಗೆ ಹೋಗೋದೇ ಇಲ್ಲ. ದೇವ್ರ ದಯದಿಂದ ನಮ್ಗೆ ಅಭ್ಯಾಸಗಳಿಲ್ಲ. ಪರ್ಫ್ಯೂಮ್ನ ತೊಗೋಬೇಕಾದ್ರೆ ಅದರಲ್ಲಿ ಅಲ್ಯೂಮಿನಿಯಂ ಅಂಶ ಇದೆಯಾ ಹಿಂಗೆ ಅಂತ ಚೆಕ್ ಮಾಡಿ ತೊಗೊಳ್ಳಿ. ಅಲ್ಯೂಮಿನಿಯಂ ಏನಾದರೂ ಇದ್ದರೆ ನೀವು ಅದನ್ನು ಸ್ಪ್ರೇ ಮಾಡಿದಾಗ ಅದರಿಂದ ಬ್ರೆಸ್ಟ್ ಟಿಶ್ಯೂಸಲ್ಲಿ ಕೂತ್ಕೊಂಡಾಗ ನಮಗೆ ಬ್ರೆಸ್ಟ್ ಟ್ಯೂಮರ್ ಆಗಿ ಅದು ಕ್ಯಾನ್ಸರ್ ಆಗಿ ಆಗುತ್ತೆ ಅಂತ ಹೇಳ್ತಾರೆ. ಪರ್ಫ್ಯೂಮ್ ಯೂಸ್ ಮಾಡೋ ಅಂಥ ಹೆಣ್ಮಕ್ಳು ಕೂಡ ಭಾಳ ಹುಷಾರಾಗಿರಿ. ಅಲ್ಯೂಮಿನಿಯಂ ಅಂಶ ಇತ್ತು ಅಂತಂದರೆ ಆ ಥರ ಪರ್ಫ್ಯೂಮ್ಗಳನ್ನ ದಯವಿಟ್ಟು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ನೊಂದು ಏನು ಅಂತ ಅಂದರೆ ಸ್ನೇಹಿತರೆ, ಈಗ ನೈಟ್ ಮಲಗಬೇಕಾದ್ರೆ ಎಲ್ರಿಗೂ ಅಷ್ಟೇ ಇದೊಂದು ಕೆಟ್ಟ ಅಭ್ಯಾಸ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ನಾನು ಕೂಡ ಹೀಗೆ ಮಾಡ್ತಾಯಿದ್ದೆ. ತಲೆ ಪಕ್ಕದಲ್ಲಿ ಮೊಬೈಲ್ನ ಇಟ್ಕೊಂಡು ಮಲಗಬಾರ್ದಂತೆ. ಯಾಕೆ ಅಂತಂದರೆ, ಸೊ ಈ ಥರ ತಲೆದಿಂಬು ಹತ್ರ ಇಟ್ಕೊಂಡು ಮಲಗೋದ್ರಿಂದ ಮ್ಯಾಗ್ನೆಟಿಕ್ ರೇಡಿಯೇಷನ್ ಏನಿರುತ್ತೆ ಅದು ನಮಗೆ ಸೆಲ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡಿ ಮತ್ತು ಅದನ್ನು ಕ್ಯಾನ್ಸರ್ ಸೆಲ್ಸ್ನ ಉತ್ಪತ್ತಿ ಮಾಡ್ತವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೊಬೈಲ್ನೂ ಕೂಡ ತಲೆ ಹತ್ರ ಇಟ್ಕೊಂಡು ಮಲಗಬೇಡಿ. ಮೊಬೈಲ್ನೂ ಕೂಡ ದೂರ ಇಟ್ಟು ಮಲ್ಕೋಬೇಕು. ಸೊ ಇದು ಒಂದು ನೆನಪಿನಲ್ಲಿ ಇಟ್ಕೊಡಿ.
ಸೊ ಇನ್ನೊಂದು ಏನು ಅಂದರೆ ಸ್ನೇಹಿತರೆ, ನಾವು ಹೊರಗಡೆ ಹೋದಾಗ ಅಥವಾ ಎಲ್ಲೋ ಹೋಗಿರ್ತೀವಿ ಡಾಬಾಗಳಲ್ಲಿ ಇಂಥ ಕಡೆ ಎಲ್ಲ ಹೋಟೆಲ್ಗಳಲ್ಲಿ ಊಟ ಮಾಡೋದಕ್ಕೆ ಹೋಗ್ತೀವಿ. ಸೊ ಅಲ್ಲಿ ಹೋದಾಗ ನಾವು ಸುಟ್ಟಿರೋ ಪದಾರ್ಥಗಳನ್ನ ತೊಗೋತೀವಿ. ವೆಜ್ ಆಗಲಿ ನಾನ್ ವೆಜ್ ಆಗಲಿ ಈ ಥರದ್ದೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಸುಟ್ಟಿರೋ ಪದಾರ್ಥಗಳನ್ನ ತಿಂತೀವಿ. ಚಿಕನ್ ಆಗಲಿ ಗ್ರಿಲ್ಲಲ್ಲಿ ಎಲ್ಲ ಸುಟ್ಕೊಡ್ತಾರಲ್ಲ, ಸೊ ಆ ಥರದನ್ನ ಹೆಣ್ಮಕ್ಳು ಜಾಸ್ತಿ ತಿನ್ನಬಾರ್ದು ಅಂತಾರೆ. ಯಾಕೆ ಅಂದರೆ ಅದರಲ್ಲಿ ಸೊ ಈ ಥರ ಪದಾರ್ಥಗಳನ್ನ ತಿಂದಾಗ ಕಾರ್ಸಿನೋಸೆಲ್ಸ್ ಅಂತ ಹೇಳ್ಬಿಟ್ಟು ನಮ್ಮ DNA ಡೈರೆಕ್ಟು ಡ್ಯಾಮೇಜ್ ಮಾಡಿ ಇಲ್ಲಿ ಕ್ಯಾನ್ಸರ್ ಸೆಲ್ಸ್ನ ಇಂಪ್ರೂವ್ ಮಾಡ್ತಾವಂತೆ. ಸೊ ಹಾಗಾಗಿ ಸುಟ್ಟಿರೋ ಅಂಥ ಚಿಕನ್ ಆಗಲಿ ವೆಜ್ ಆಗಲಿ ಈ ಥರದ್ದೆಲ್ಲ ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಇನ್ನೊಂದೇನು ಅಂತಂದರೆ, ಈಗ ಮನೇಲಿ ಓವನ್ ಇದ್ದೇ ಇರುತ್ತಲ್ವ ಎಲ್ಲರ ಮನೇಲೂ. ಸೊ ಈ ಓವನ್ಗೆ ನಾವು ಪ್ಲಾಸ್ಟಿಕ್ ಕಂಟೈನರ್ನ ಯೂಸ್ ಮಾಡಬಾರ್ದು. ಈ ಥರ ಯೂಸ್ ಮಾಡೋದ್ರಿಂದ ನಮಗೆ ಹಾರ್ಮೋನ್ಸು ಇಂಬ್ಯಾಲೆನ್ಸ್ ಆಗಿ ಕ್ಯಾನ್ಸರ್ ಸೆಲ್ಸ್ನ ಗ್ರೋತ್ ಮಾಡ್ತಾವಂತೆ ದೇಹದಲ್ಲಿ. ಸೊ ಹಾಗಾಗಿ ಓವನ್ ಉಪಯೋಗಿಸೋರು ಕೂಡ ಪ್ಲಾಸ್ಟಿಕ್ಕಿಗೆ ಸಂಬಂಧಪಟ್ಟಂತಹ ಏನು ಪಾತ್ರೆಗಳಾಗಲಿ ಅಥವಾ ಬಿಸಿ ಮಾಡೋದಕ್ಕೆ ನಾವು ಏನು ಕಂಟೈನರ್ನ ಯೂಸ್ ಮಾಡ್ತೀವಿ, ಸೊ ಅದನ್ನು ಕೂಡ ಪ್ಲಾಸ್ಟಿಕ್ಕಿಂದ ಸ್ವಲ್ಪ ಆ ಥರ ಯೂಸ್ ಮಾಡಬಾರ್ದು, ಪ್ಲಾಸ್ಟಿಕ್ಕಿಂದ ಬಿಸಿ ಮಾಡಬಾರ್ದು ಅಂತ ಹೇಳ್ತಾರೆ. ಮೇಯ್ನ್ ಏನು ಅಂತಂದರೆ ಸ್ವೀಟ್ ಅಂತೂ ಬಿಟ್ಟೇ ಬಿಡಿ ಹೆಣ್ಮಕ್ಳು. ಸೊ ನಾನು ಅದನ್ನೇ ಹೇಳೋದು ಎಲ್ರಿಗೂ, ಸ್ವೀಟ್ ಅಂತೂ ಝೀರೋ ಮಾಡ್ಕೊಬಿಡಿ. ಯಾಕೆಂದರೆ ನಾನು ತಿನ್ನಿ ರೇರಾಗಿ ತಿನ್ನಿ, ಡೈಲಿ ಅದು ಸ್ವೀಟ್ಸ್ ಎಲ್ಲ ತಿನ್ನಬಾರ್ದು. ಸಕ್ಕರೆ ಅಂತೂ ತಿನ್ನಲೇಬಾರ್ದು. ಇವೆಲ್ಲ ನಾವು ಹೆಣ್ಮಕ್ಳು ತಲೆಯಲ್ಲಿ ಇಟ್ಕೋಬೇಕು. ಸೊ ಸುಮಾರಷ್ಟು ಜನಕ್ಕೆ ಇದನ್ನು ಗೊತ್ತೇ ಇರಲ್ಲ. ಸೊ ನಾನು ನೋಡಿದ್ದು ಕೇಳಿದ್ದನ್ನೆಲ್ಲ ನನಗೆ ಗೊತ್ತಿರೋದನ್ನು ನನ್ನ ವ್ಯೂವರ್ಸ್ಗೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಇನ್ನೊಂದೇನು ಅಂತಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಎಕ್ಸಸೈಸ್. ಸೊ ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ. ಸೊ ಪ್ರತಿದಿನ ಎಕ್ಸಸೈಸ್ ತೋರ್ಸೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಒಂದು ದಿವಸ 2 ದಿವಸ ಸ್ಕಿಪ್ ಆದರೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಕೆಲವೊಂದು ಸಿಚುವೇಶನ್ನಿಂದ ಕೆಲವೊಂದು ಸಲ ವೀಡಿಯೋ ಮಾಡ್ಕೊಳಕ್ಕಾಗಿರಲ್ಲ. ಸೊ ಏನು ಅಂತಂದರೆ ಹೇಳಿದ್ದೀನಿ, ಮನೆ ಕೆಲಸನೇ ಬೇರೆ ಎಕ್ಸಸೈಸೇ ಬೇರೆ ಅಂತ. ಒಂದೇನು ಅಂತಂದರೆ ನಮ್ಮ ಊಟ ತಿಂಡಿ ಎಲ್ಲ ಏನಿದೆ ಅದನ್ನು ನೀವು ಸ್ವಲ್ಪ ಚೇಂಜಸ್ನ ಮಾಡ್ಕೋಬೇಕು. ಯಾವಾಗಲೂ ನಾವು ಪಾಸಿಟಿವಾಗಿ ಥಿಂಕ್ ಮಾಡಬೇಕು. ಸೊ ನಂಗೆ ಅದಾಗಲ್ಲ ಇದಾಗಲ್ಲ ಇದು ಬರೋಲ್ಲ ಅದು ಬರೋಲ್ಲ ಅಂತ ಕುಂತ್ಕೊಂಡ್ರೆ ಖಂಡಿತ ನೀವೇನು ಮಾಡೋಕ್ಕಾಗಲ್ಲ ಲೈಫಲ್ಲಿ. ಸೊ ಯಾವಾಗಲೂ ಅಷ್ಟೇ ನೆಗೆಟಿವ್ ಎನರ್ಜಿ ನೆಗೆಟಿವ್ ಥಿಂಕ್ನ ತೆಗೀರಿ. ಪಾಸಿಟಿವಾಗಿ ಯೋಚನೆ ಮಾಡಿ, ನನ್ನ ಕೈಯಲ್ಲಿ ಎಲ್ಲನೂ ಆಗುತ್ತೆ ಅಂತ ಯೋಚನೆ ಮಾಡಿ. ಎಲ್ಲನೂ ಆಗುತ್ತೆ ನಮ್ಮ ಕೈಲಿ. ಸೊ ಏನು ಅಂತಂದರೆ ಎಲ್ಲ ಲೈಫ್ ಟೈಮ್ನ ಒಂಥರ ಬ್ಯಾಲೆನ್ಸ್ ಮಾಡ್ಕೊತಾ ಬರಬೇಕು. ಹೇಳಿದ್ನಲ್ಲ, ಏನು ತಿನ್ನೋದೇ ಬೇಡ. ಕೆಲವ್ರು ಹೆಂಗೆ ಅಂದರೆ ತಿನ್ನೋಕ್ಕೆ ಅಂತ ಉಟ್ಬಿಟ್ಟಿರ್ತಾರೆ. ಬೈಕೋಬೇಡಿ, ತಿನ್ನೋಕ್ಕೆ ಅಂತಲೇ ಕೆಲವ್ರು ಉಟ್ಬಿಟ್ಟಿರ್ತಾರೆ. ಇವಾಗ ತಿಂದಲ್ಲ ಇನ್ಯಾವಾಗ ತಿನ್ನೋದು ಅಂತಾರೆ. ಸೊ ಅದನ್ನೇ ಹೇಳೋದು, ಅರ್ಧ ವಯಸ್ಸಿಗೆ ನಾವು ತಿಂದು BP ಶುಗರ್ ತರಿಸ್ಕೊಂಡು ಕೂತ್ಕೊಂಡ್ರೆ ಸೊ ನಾವು ಸಫರ್ ಮಾಡೋದಲ್ದಲೆ ನಮ್ಮ ಜೊತೆ ನಮ್ಮ ಮನೆಯವರು ನಮ್ಮ ಕುಟುಂಬದವ್ರು ಎಲ್ಲರೂ ಕೂಡ ಸಫರ್ ಮಾಡಬೇಕು. ಈ BP ಶುಗರ್ ಹೇಗೆ ಅಂತ ಅಂದರೆ ನಮ್ಮ ದೇಹದಲ್ಲಿ ತೆರೆದ ಬಾವಿ ಇದ್ದಂಗೆ. ಯಾವ ಕಾಯಿಲೆ ಬೇಕಾದರೂ ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತಂತೆ ನಮ್ಮ ದೇಹಕ್ಕೆ. ಸೊ ಹಾಗಾಗಿ ನಾವು ಮುಂಚೆನೇ ದಪ್ಪ ಆಗೋಕ್ಕಿಂತ ಮುಂಚೆ ಆರೋಗ್ಯನ ಕಾಪಾಡಿಕೊಂಡ್ರೆ ಒಳ್ಳೇದಲ್ವ, ದಪ್ಪ ಸಣ್ಣ ಅನ್ನೋದಕ್ಕಿಂತ. ಸೊ ಎಕ್ಸಸೈಸು ಆರೋಗ್ಯಕ್ಕೋಸ್ಕರ ಡೈಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಎಕ್ಸಸೈಸ್ಗಳನ್ನ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ಅರ್ಧ ಗಂಟೆನಾದರೂ ಮಾಡಬೇಕು ನಾವು ಡೈಲಿ ಎಕ್ಸಸೈಸ್ನ. ಸೊ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ ನಮಗೆ. ಏಜ್ ಆದರೂ ಕೂಡ ಈಗ ಏನಾಗುತ್ತೆ ಅಂತಂದರೆ, ಏಜ್ ಆದಮೇಲೆ ಒಂದು 50 ವರ್ಷ 40 45 ಆದಮೇಲೆ ಈಗ ಕೂತ್ಕೊಳ್ಳೋಕ್ಕೆ ಒಬ್ರು ಸಪೋರ್ಟ್ ತಂದು ಕೂತ್ಕೋಬೇಕು. ಎದ್ದೊಳಕ್ಕೆ ದಪ್ಪ ಇರ್ತೀವೋ ಸಣ್ಣ ಇರ್ತೀವೋ ಎನರ್ಜಿ ಲೆವೆಲ್ ಲೋ ಆಗಿಬಿಟ್ಟಿರುತ್ತೆ ನಮಗೆ. ಸೊ ಅಷ್ಟೊಂದು ಎನರ್ಜಿ ಇರಲ್ಲ. ಸೊ ನಾನು ಇನ್ನೊಬ್ರು ಸಪೋರ್ಟ್ ತಗೊಂಡು ನಾವು ಎದ್ದೊಳ್ಬೇಕು ಕೂತ್ಕೊಳ್ಬೇಕು ಹಿಂಗೆ ಮಾಡ್ಕೊಂಡ್ಬಿಡ್ತೀವಿ. ಸೊ ನಾವು ಈಗಲಿಂದಲೇ ನಮ್ಮ ಫುಡ್ ಹ್ಯಾಬಿಟ್ಸ್ಗಳನ್ನ ಕರೆಕ್ಟಾಗಿ ಮಾಡ್ಕೊತಾ ಬಂದರೆ ಸೊ ನಾವು ಏಜ್ ಆದಮೇಲೂ ಕೂಡ ಎನರ್ಜಿಟಿಕ್ ಆಗಿರ್ಬೋದು. ಯಾರದೇ ಸಪೋರ್ಟ್ ಇಲ್ದಲೇ ನಾವು ಎಲ್ಲ ಕೆಲಸಗಳನ್ನ ಮಾಡ್ಕೋಬೋದು. ಸುಮಾರಷ್ಟು ಜನ ಹೇಳ್ತಿರ್ತೀರ, ಹಿಂಗೆ ಇಷ್ಟೊಂದು ಕೆಲಸ ಮಾಡ್ತೀರಾ, ಮನೇಲಿ ಇಷ್ಟೊಂದು ಆ್ಯಕ್ಟಿವ್ ಆಗಿರ್ತೀರ, ಇಷ್ಟು ಕೆಲಸ ಹೆಂಗೆ ಮಾಡ್ತೀರಾ ಅಂತ ಕೇಳ್ತಿರ್ತೀರಲ್ಲ. ಇದೇ ಸೀಕ್ರೆಟ್. ಏಕೆಂದರೆ ಏನು ಅಂತಂದರೆ ಇದೇ ಸೀಕ್ರೆಟ್. ಏನು ಅಂತ ಅಂದರೆ ಫುಡ್ನ ಸ್ವಲ್ಪ ಫಾಲೋ ಮಾಡಬೇಕು. ಸ್ವಾಮೀಜಿಗಳ ಥರ ಎಲ್ಲ ಬಿಟ್ಬಿಟ್ಟು ಸೊಪ್ಪು ಸದೆ ತಿನ್ಕೊಂಡಿರಿ ಅಂತ ನಾನು ಹೇಳಲ್ಲ. ಸೊ ಎಲ್ಲದರಲ್ಲೂ ಲಿಮಿಟ್ ಇರಲಿ, ಕಂಟ್ರೋಲ್ ಇರಲಿ. ಸೊ ಈ ಥರ ಮಾಡ್ಕೊಂಡಾಗ ಮಾತ್ರ ನಾವು ಎನರ್ಜಿಟಿಕ್ ಆಗಿರೋಕ್ಕೆ ಸಾಧ್ಯ ದಿನ ಪೂರ್ತಿ. ಬೇಕಿದ್ರೆ ಎಕ್ಸಸೈಸ್ನ ಫಾಲೋ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ಒಂದು ಒತ್ತು ಕೊಟ್ಟು ಹೇಳ್ತಿರ್ತೀನಿ ಎಕ್ಸಸೈಸ್ ಅಂದರೆ ನನಗೆ ಅದರಿಂದ ತುಂಬ ಬೆನಿಫಿಟ್ ಸಿಕ್ಕಿದೆ. ಸೊ ಹಾಗಾಗಿ ನೀವು ಕೇಳ್ತಾ ಇರ್ತೀರಾ, ಸುಮಾರಷ್ಟು ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ. ಸುಮಾರಷ್ಟು ಜನ ಶ್ವೇತಾ ಅವರೇ ಎಕ್ಸಸೈಸ್ ತೋರಿಸಿ, ವಾರ್ಮಪ್ ತೋರಿಸಿ ಕಮೆಂಟ್ ಹಾಕ್ತಾ ಇರ್ತೀರಾ. ನಿಮ್ಮ ಕಮೆಂಟ್ಗಳು ನೋಡಿದಾಗ ನನಗೆ ಜೋಶ್ ಬರ್ತಾ ಇರುತ್ತೆ ಎಕ್ಸಸೈಸ್ಗಳನ್ನ ತೋರಿಸ್ಕೊಡ್ಬೇಕು ಅಂತ. ಸೊ ನೀವು ಕಮೆಂಟ್ ಹಾಕಿದಾಗ ನಾವು ತೋರಿಸ್ಕೊಡೋದಕ್ಕೆ ನಮಗೂ ಒಂದು ಖುಷಿ ಇರುತ್ತೆ. ಸೊ ಯಾರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂತಂದರೆ ನಾವು ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗೋಣ ಅಂತ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತೀನಿ.
ಸೊ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದು ಕಮೆಂಟ್ ಹಾಕಿದ್ರೆ ನಾನು ಡೈಲಿ ಇವಾಗ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಂಗಂತ ನಾನು ಫುಲ್ ಎಲ್ಲ ಕಲಿತು ಕರೆಕ್ಟಾಗೇ ಹೇಳ್ತಿದ್ದೀನಿ ಅಂತ ಅಲ್ಲ. ಇಷ್ಟು ದಿನ ನಾನು ಅದಕ್ಕೇ ನಾನು ಹೇಳ್ತಿರಲಿಲ್ಲ, ತೋರಿಸ್ತಿರಲಿಲ್ಲ. ಯಾಕೆಂದರೆ ಯಾವುದೇ ವಿದ್ಯೆ ಆದರೂ ಕೂಡ ಗುರುವಿನಿಂದ ಕಲಿತಾಗ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ, ಅದಕ್ಕೊಂದು ಬೆಲೆ ಇರುತ್ತೆ ಅಂತ ಹೇಳ್ತಾರೆ, ಯಾವುದೇ ವಿದ್ಯೆ ಆದರೂ ಕೂಡ. ಏನು ಅಂತಂದರೆ ತೀರಾ ಪರ್ಫೆಕ್ಟಾಗಿ ನನಗೆ ತೋರ್ಸೋಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಕಲ್ತಿರೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡಿಕೊಂಡು ನನ್ನ ಲೈಫ್ ಸ್ಟೈಲ್ನ ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೋದು. ಸೊ ಅಡುಗೆ ಎಲ್ಲ ಆಯಿತು. ಮಧ್ಯಾಹ್ನ ಏನು ತಿಂತೀನಿ ಅಂತ ಗೊತ್ತಿದೆಯಲ್ವಾ? ಮಧ್ಯಾಹ್ನ ಏನು ತಿಂತೀನಿ ಅಂತ ಗೊತ್ತಿದೆಯಲ್ವಾ? ರಾಗಿ ಮುದ್ದೆ ಊಟ, ಫುಲ್ ಮೀಲ್ಸು ಮಧ್ಯಾಹ್ನ ಅಂತೂ. ನೈಟ್ ಊಟ ಸ್ವಲ್ಪ ಲೈಟಾಗಿ ತೊಗೊಳ್ಳಿ, ಹೆವಿಯಾಗಿ ತಿನ್ನಬೇಡಿ. ನೈಟ್ ಊಟ ಮಾಡಿದ್ರೆ ನಿಮ್ಮ ಊಟ ಯಾವತ್ತೂ 7 ಗಂಟೆ ಒಳಗೆ 7 ಗಂಟೆಗೆ ಇರಬೇಕು ನೈಟು. ಸೊ ದೊಡ್ಡವರಾಗಲಿ ಚಿಕ್ಕವರಾಗಲಿ, ದೊಡ್ಡವರು ಅಂದರೆ ನಾನು ಹೇಳ್ತಾ ಇರೋದು ನಮ್ಮ ಏಜವರು ಅಥವಾ 45-50 ವರ್ಷದವರಾಗಲಿ ಯಾರೇ ಆಗಲಿ, ಒಂದು 6:30 7 ಗಂಟೆ ಅಷ್ಟರಲ್ಲಿ ನಿಮ್ಮ ಊಟ ಮುಗಿದಿದ್ದು ಒಂದು ಹಾಫ್ ಆನ್ ಅವರು 1 ಅವರು ಸುಮ್ಮನೆ ಜಸ್ಟು ನೀವು ಬಾಲ್ಕನಿಲ್ಲ ಅಥವಾ ಮನೆ ಬಾಗಿಲಲ್ಲಿ ಜಾಗ ಇರುತ್ತಲ್ವ, ಒಂದು ಅರ್ಧ ಗಂಟೆ 3/4 ಗಂಟೆ ವಾಕ್ ಮಾಡಿ ಮಲಗೋದ್ರಿಂದ ಸೊ ನಿಮ್ಗದು ತಿಂದಿದ್ದಂಥ ಆಹಾರ ಫ್ಯಾಟಾಗಿ ಕನ್ವರ್ಟ್ ಆಗಲ್ಲ. ಕೆಲವರು ಏನು ಮಾಡ್ತಾರೆ ಅಂತಂದರೆ ತಿಂದಿದ ತಕ್ಷಣ ತಿನ್ನೋದೇ ಲೇಟು, 9:30-10 ಗಂಟೆಗೆ ತಿಂದ್ಬಿಟ್ಟು ನಿದ್ದೆ ಟೈಮು ಪಟ್ಟಂತ ಹೋಗಿ ಮಲಗಿಬಿಡ್ತಾರೆ. ಅವಾಗ ನಾವು ತಿಂದಂಥ ಆಹಾರ ಸರಿಯಾಗಿ ಡೈಜೆಷನ್ ಆಗಲ್ಲ. ಇಲ್ಲಿ ನಮ್ಮ ದೇಹದಲ್ಲಿ ಡೈಜೆಷನ್ನು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಹಂಗಾಗಿ ಹೇಳ್ತೀನಿ, ಸ್ವಲ್ಪ ಬೇಗ ಊಟ ಮಾಡಿ. ವೆಯ್ಟ್ ಲಾಸ್ ಮಾಡಿ ಬಿಡಿ, ಸ್ವಲ್ಪ ಬೇಗ ಊಟ ಮಾಡಿ. ಸೊ ನಾವು ಮೊದಲಿಂದಲೂ ನಾವು ಡೈಲಿ ಇದೇ ಅಭ್ಯಾಸ. 7 ಗಂಟೆಗೆ ನಂದು ಊಟ ಆಗೋಗಿರುತ್ತೆ. ಸೊ ಆ್ಯಕ್ಟಿವಾಗಿ ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದು, ಮನೆ ಕೆಲಸ, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಇದೆಲ್ಲ ಮಾಡಿ ಕೆಲಸನೂ ಮುಗಿಸಿ ವಾಕು ಮಾಡಿ ಮಲಗ್ತೀನಿ ನಾನು ನೈಟು. ಸೊ ಹಾಗಾಗಿ ನಾನು ತಿಂದಂಥ ಆಹಾರ ನನಗೆ ಅಷ್ಟೊಂದು ತೊಂದರೆ ಕೊಡಲ್ಲ. ನೈಟು ಮಲ್ಗೋಕ್ಕಾಗಲಿ, ಕೆಲವ್ರಿಗೆ ಊಟ ಮಾಡಿಬಿಟ್ರೆ ಸರಿಗೆ ನಿದ್ದೆನೇ ಬರೋಲ್ಲ, ಹೊಟ್ಟೆ ತುಂಬ ಇಲ್ಲಿವರೆಗೂ ತಿನ್ನಬಾರ್ದು ರಾತ್ರಿ ಹೊತ್ತು. ಯಾವತ್ತೂ ಲೈಟ್ ಫುಡ್ ಇರಬೇಕು. ಮಲಗಬೇಕಾದ್ರೆ ಬಿಸಿನೀರು ಕುಡೀರಿ, ಗ್ರೀನ್ ಟೀ ಕುಡೀರಿ. ಸೊ ಆದಷ್ಟು ಕಾಫಿ ಟೀನ ಅವಾಯ್ಡ್ ಮಾಡಿ. ಸೊ ಬನ್ನಿ, ಜಾಸ್ತಿ ಮಾತಾಡ್ಬಿಟ್ಟೆ ಅಂತ ಅನಿಸುತ್ತೆ. ಇದರಿಂದ ಯೂಸ್ ಇರುತ್ತೆ. ಸೊ ಸುಮ್ಮನೆ ಏನು ಮಾತಾಡೋಕ್ಕೆ ಹೋಗಲ್ಲ. ಊಟ ಮಾಡಿ. ಸೊ ಬೆಳಗ್ಗೆ ತಿಂಡಿಗೆ ಏನು ಮಾಡಿದ್ದೆ ಇವತ್ತು ಅಂತಂದರೆ, ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಮಸಾಲ ರೊಟ್ಟಿ ಮಾಡಿದ್ದೀನಿ. ಆಲ್ರೆಡಿ ಹಳೆ ಬ್ಲಾಗ್ಗಳಲ್ಲಿ ನಾನು ನಿಮ್ಗೆ ತೋರಿಸಿರ್ತೀನಿ. ಇವತ್ತಿನ ಬ್ಲಾಗಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ಬೇಕಲ್ವಾ? ಸೊ ಬೆಳಗ್ಗೆ ಮಸಾಲ ರೊಟ್ಟಿ, ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಎರಡನ್ನೂ ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಎಂತಕ್ಕೆ ಅಂದರೆ ಸ್ವಲ್ಪ ಬೈಂಡಿಂಗೋಸ್ಕರ ಅಷ್ಟೇ. ಅದಕ್ಕೆ ಸ್ವಲ್ಪ ಚಾಪ್ ಮಾಡಿರೋ ಅಂಥ ಈರುಳ್ಳಿ, ಅದ್ರ ಜೊತೆಗೆ ಜೀರಿಗೆ, ಇದಕ್ಕೆ ನೀವು ಕ್ಯಾರೆಟ್ ಎಲ್ಲ ತುರಿದು ಹಾಕೋಬೋದು. ಸೊ ನಾನು ಹಾಕ್ತೀನಿ, ಹಾಕ್ಲಿಕ್ಕೆ ಇವತ್ತು ಟೈಮ್ ಇಲ್ಲ, ಹಾಗಾಗಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಎಲ್ಲನೂ ಹಾಕ್ಕೊಂಡು ನೀಟಾಗಿ ನಾವು ಬಳಿಯೋ ರೊಟ್ಟಿ. ಸೊ ನೀವು ತಟ್ಟೋದಕ್ಕೂ ಬೇಕಾದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಅದಕ್ಕೂ ಕೂಡ ಕಲಿಸ್ಕೊಂಡು ತಟ್ಟಿ ಹಾಕ್ಬೋದು. ಸೊ ನಾವು ಯಾವಾಗಲೂ ನಮ್ಗೆ ಸ್ವಲ್ಪ ತುಂಬ ಕಂಫರ್ಟಬಲ್ ಅಂತ ಅಂದರೆ ಅದು ಬಳಿಯೋ ರೊಟ್ಟಿ. ನೀವು ಆಲ್ರೆಡಿ ನಮ್ಮ ಬ್ಲಾಗ್ಗಳಲ್ಲಿ ನೋಡ್ತಿರ್ತೀರ, ರವಾ ರೊಟ್ಟಿ, ಆಮೇಲೆ ಈ ಪ್ಲೈಟ್ ರೊಟ್ಟಿ, ಇದೆಲ್ಲ ನಾವು ಬಳಿಯೋದೇ ಜಾಸ್ತಿ. ಸೊ ಹಾಗಾಗಿ ನಾವು ಇದನ್ನು ಹಾಗೆ ಮಾಡ್ಕೋತೀವಿ. ಎಲ್ಲ ಒಂದು ಕಡೆ ಕಲಸಿಟ್ಟಿದ್ದೀನಿ, ಇನ್ನೊಂದು ಕಡೆ ಗ್ರೀನ್ ಟೀ ರೆಡಿ ಆಗ್ತಾಯಿದೆ. ಸೊ ಇವಾಗ ಚಟ್ನಿಗೆ ರೆಡಿ ಮಾಡಬೇಕು. ಕಲಸಿಟ್ಟಿದ್ದೀನಿ ಮಸಾಲ ರೊಟ್ಟಿಗೆ ಸ್ವಲ್ಪ ನೆನ್ಕೊಳ್ಳಿ. ಇನ್ನು ಇವತ್ತು ಮರ್ತೇ ಬಿಟ್ಟಿದ್ದೀನಿ, ನಮ್ಮೂರವ್ರದ್ದೊಂದು ಮದುವೆ ಇದೆ, ನಮ್ಮ ಬಾರೆ ತೋಟದವರು. ಸೊ ಸ್ಯಾರಿ ಎಲ್ಲ ಯಾವುದು ಉಟ್ಕೊಳ್ಳೋಣ ಅಂತ ತೆಗೆದು ಒಂದು ಅಡ್ಜಸ್ಟ್ ಮಾಡಿ ಇಲ್ಲಿಟ್ಟು ಹೋದರೆ ಸುಜಿತ್ತು ನಮ್ಮ ಮನೆಯವರು ಇಬ್ಬರು ಸೇರ್ಕೊಂಡು ಇಲ್ಲಿ ಮಲಗಿದ್ರಲ್ಲ, ಎಲ್ಲ ಸೀರೆ ಎಲ್ಲ ಮುದ್ರಿ ಈ ಕಡೆ ಎಸ್ತೋಗಿದ್ದಾರೆ. ನನಗೆ ಕೆಟ್ಟ ಕೋಪ ಬಂದಿತ್ತು ನೋಡಿ. ಮೈಸೂರು ಸಿಲ್ಕ್ ಸ್ಯಾರಿ ಇದು, ನಾನು ಕಲ್ಲೂರಿನಲ್ಲಿ ಬೈ ಮಾಡಿದ್ದೆ. ಇದನ್ನು ಉಟ್ಟೇ ಇಲ್ಲ, ಒಂದೇ ಸಲ ನಾನು ಉಟ್ಟಿರೋದು. ಸೊ ಈಗ ಇರಲಿ, ಮದುವೆಗೆ ಬೇಗ ವೇರ್ ಮಾಡ್ಬೋದು ಅಂತ. ಇತ್ತೀಚೆಗೆ ಯಾಕೋ ಸ್ನೇಹಿತರೆ ಸಿಲ್ಕ್ ಸ್ಯಾರಿಗಳಂತೂ ಬಂಡಿ ಬಿದ್ದಿದ್ದಾವೆ. ಸೊ ಯಾಕೋ ಇವನೇ ಹುಟ್ಟಿ ರೂಢಿ ಆಗಿಬಿಟ್ಟು ಅಭ್ಯಾಸ ಆಗಿಬಿಟ್ಟು ಬೇಗ ಉಡ್ಬೋದು ಅನ್ನೋದು ಇನ್ನೊಂದು ಇಂಟೆನ್ಷನ್ನು. ಅದೇ ಅಭ್ಯಾಸ ಆಗಿಬಿಟ್ಟು ಸಿಲ್ಕ್ ಸ್ಯಾರಿ ಅಂದರೆ ಯಾಕೋ ಬೋರ್ ಹೊಡಿತಾ ಇದೆ. ಹೊಸ ಸ್ಯಾರಿಗಳು ಇನ್ನೂ 2 ಸಿಲ್ಕ್ ಸ್ಯಾರಿ ಇದೆ, ಬಟ್ ವೇರ್ ಮಾಡೋದು ಬೇಡ ಅಂತ ಅಲ್ಲೇ ಇಟ್ಬಿಟ್ಟು ಇದ್ರ ಬ್ಲೌಸು ಇದು ಯಾರಿಗೋ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ ತೊಗೊಂಡಾಗ, ಅದು ಹಾಳು ಮಾಡಿಟ್ರು. ಸೊ ಹಂಗಾಗಿ ಇದನ್ನು ಮೈಸೂರು ಸಿಲ್ಕ್ ಸೀರೆಗೆ ಸಿಲ್ಕ್ ಸ್ಯಾರಿದೊಂದು ಬ್ಲೌಸ್ ಮ್ಯಾಚ್ ಮಾಡಿ ಇವಾಗ ವೇರ್ ಮಾಡೋಣ ಅಂತ ಉಟ್ಕೋತಾ ಇದ್ದೀನಿ. ಟೈಮು 5 ಗಂಟೆ. ಸ್ಯಾರಿ ಇನ್ನೂ ಏನೂ ಪಿನ್ ಮಾಡ್ಕೊಂಡಿಲ್ಲ. ಇವತ್ತೊಂಥರ ಮೋಡ, ರೂಮಲ್ಲೂ ಅಷ್ಟು ಬೆಳಕಿಲ್ಲ, ಲೈಟು ಯಾಕೋ ಡಿಮ್ಮಂಡಿ ಕುಡಿತಾ ಇದೆ. ಸಿಲ್ಕ್ ಸೀರೆ ಮೈಸೂರು ಸಿಲ್ಕ್ ಇಲ್ಲಿ ಇಟ್ಟೋಗಿದ್ದೀನಿ.
ಸುಜಿತ್ ಅವ್ರ ಅಪ್ಪನೂ ಸೇರ್ಕೊಂಡು ಎಲ್ಲ ಅದ್ರು ಮುದ್ರು ಮಾಡಿ ಎಸ್ತಿದ್ದಾರೆ. ಇಲ್ಲಿ ಕೆಟ್ಟ ಕೋಪ ಬರ್ತಾ ಇದೆ ನೋಡಿ. ಇದನ್ನೇ ವೇರ್ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ. ಇದು ಯಾವಾಗಲೂ ಕಲರ್ ಅಷ್ಟು ಕಾಣಿಸ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಯಾವಾಗಲೂ ಕಲ್ಲೂರಲ್ಲಿ ತೊಗೊಂಡಂಥ ಸ್ಯಾರಿ, ಇದು ಚಂದ್ರಯ್ಯದಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ, ಬ್ಲ್ಯಾಕ್ ಕಾಂಬಿನೇಷನ್ನು. ಸೊ ಉಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ, ನೋಡೋಣ. ಅಂತೂ ಇಂತೂ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡು ಇಷ್ಟು ಸಿಂಪಲಾಗಿ ರೆಡಿಯಾಗಿದ್ದಾಯಿತು. ಸೊ ನಿಮ್ಗೆ ಗೊತ್ತೇ ಇದೆ, ನಾನು ಜಾಸ್ತಿ ಜಿಗಿ ಜಿಗಿ ಅಂತ ರೆಡಿ ಆಗಲ್ಲ. ಸಿಂಪಲಾಗಿ ಒಂದು ಗೋಲ್ಡ್ ನೆಕ್ಲೆಸ್ ಹಾಕ್ಕೊಂಡು, ಒಂದು ಇಯರಿಂಗ್ಸ್ ಹಾಕ್ಕೊಂಡು, 2 ಬ್ಯಾಂಗಲ್ಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಸಿಂಪಲಾಗಿದ್ರೇ ನಾನು ಚೆನ್ನಾಗಿ ಕಾಣಿಸೋದು ಅಂತ ಎಲ್ಲರೂ ಹೇಳ್ತಾರೆ. ಹಾಗಾಗಿ ನಂದು ಓವರ್ ಮೇಕಪ್ ಇಲ್ಲ. ಸೊ ನೀವೆಲ್ಲ ಏನು ಯೂಸ್ ಮಾಡ್ತೀರಾ ಅದೇ ಪ್ರಾಡಕ್ಟ್ಗಳು ಅಷ್ಟೇ ನಾನು ಯೂಸ್ ಮಾಡೋ ಅಂಥದ್ದು. ಸ್ಯಾರಿ ಒಂದು ನೀಟಾಗಿ ಉಡಬೇಕು ಅಷ್ಟೇ. ಸೊ ಹೇಗೆ ಕಾಣಿಸ್ತಿದೆ ಸ್ಯಾರಿ ಕಮೆಂಟ್ ಮಾಡಿ. ಇಷ್ಟೇ ಸಿಂಪಲ್ಲು. ಆಮೇಲೆ ಚಂದವಾಗಿ ಹೇರ್ ಸ್ಟೈಲೆಲ್ಲ ನನಗೆ ಬರಲ್ಲ, ಇದೊಂದೇ ಹೇರ್ ಸ್ಟೈಲ್ ನನಗೆ ಬರೋದು. ಸೊ ಸುಮಾರು ಸಲ ಅನ್ಕೋತೀನಿ ಹೇರ್ ಸ್ಟೈಲ್ ಸ್ವಲ್ಪ ಕಲಿಯೋಣ ಬೇರೆ ಟೈಪು ಅಂತ. ಕಲೀಲಿಕ್ಕೆ ಟೈಮ್ ಇಲ್ಲ, ಅಷ್ಟೊಂದು ಬ್ಯುಸಿ ಇರ್ತಿದೆ. ದೀಪ ಹಚ್ಬಿಟ್ಟು ಹೋಗೋಣ ಅಂತ ಟೈಮ್ 6:45. ಸೊ ಎಷ್ಟೋ ಹೊತ್ತು ಟೈಮ್ ಆಗಿರೋ ಥರ ಆಗಿದೆ. ಒಂದೇನು ಗೊತ್ತಾ ಸಮಸ್ಯೆ, ಏನಾದರೂ ರೆಡಿ ಆದರೆ ಮಾಡಿದ್ರೆ ನನಗೆ ಒಂದು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಯಾರೂ ತಕ್ಕೊಡೋರು ಇರೋಲ್ಲ. ಸೊ ಅದೇ ಸಮಸ್ಯೆ ನನ್ನದು. ದೇವ್ರ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಲೇಟ್ ಆಯಿತು ದೇವ್ರ ದೀಪ ಹಚ್ಬಿಟ್ಟು ಹೊರಡೋಣ ಅಂತ. ಏನಿಲ್ಲ, ನಾನೇನು ಜಾಸ್ತಿ ರೆಡಿಯಾಗಿಲ್ಲ. ಸೊ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಒಂದೇ ಒಂದು ಗೋಲ್ಡ್ದು ಸ್ಟೋನ್ ನೆಕ್ಲೆಸ್ ಹಾಕಿದ್ದೇನೆ ಅಷ್ಟೇ. ಒಂದೇನು ಅಂತಂದರೆ ಎಲ್ಲ ಲಾಂಗ್ ಚೈನು ಎಲ್ಲನೂ ಕೂಡ ಎಲ್ಲ ಏನು ಇಟ್ಕೊಂಡಿಲ್ಲ, ಎಲ್ಲ ಲಾಕರಲ್ಲಿ ಇಟ್ಟಿರೋದ್ರಿಂದ. ಸೊ ದಿಢೀರಂಥ ಫಂಕ್ಷನ್ಗೆ ಏನಾರ ಹೊರಟ್ರೆ ಲಾಂಗ್ ಚೈನ್ಗಳಿಲ್ಲ, ಎಲ್ಲ ಬ್ಯಾಂಕ್ ಲಾಕರಲ್ಲಿ. ನೋಡು ಬಂದೆ, ಚಪ್ಪಲಿ ಹಾಕೊಂಡು ಬರಬಾರ್ದು ಈ ರೀತಿಯಾ. ಅದಕ್ಕೆ ಸಿಂಪಲಾಗಿ ಒಂದೇ ಒಂದು ನೆಕ್ಲೆಸ್ ಹಾಕೊಂಡು, ಹಳ್ಳಿನಲ್ಲಿ ಮದುವೆ ಇರೋದು. ಸೊ ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮೈಸೂರು ಸಿಲ್ಕ್ ವೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಕಲ್ಲೂರಲ್ಲಿ ತೊಗೊಂಡಿದ್ದು ಸ್ಯಾರಿ, ಬಾವಿ. ಸೊ ಎಂಥದಪ್ಪ ಅದು, ಚಂದ್ರಯ್ಯ ಅದಲ್ಲಿ ತೊಗೊಂಡಿದ್ದು, ರೇಷ್ಮೆ ಮಹಲಲ್ಲಿ. ಸೊ ಅದನ್ನೇ ವೇರ್ ಮಾಡೋಣ, ತುಂಬ ದಿನ ಆಗಿತ್ತು ವೇರ್ ಮಾಡಿರಲಿಲ್ಲ. ಸೊ ಹಂಗಾಗಿ ಅದನ್ನೇ ವೇರ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ. ನನಗೆ ಹೇಗೆ ಅಂದರೆ ಸ್ಯಾರಿಗಳಿಗೆಲ್ಲ ಒಂದು ಸ್ವಲ್ಪ ಲಾಂಗ್ ಹಾರಗಳಿರಬೇಕು ನನಗೆ. ಇದೇ ಬೀಡ್ಸ್ದು ಎಲ್ಲ ಹಾಕಿ ಬೇಜಾರು. ಸೊ ಫುಲ್ ಗೋಲ್ಡ್ದೆಲ್ಲ ಲಾಕರಲ್ಲಿ ಇಟ್ಟಿರ್ತೀನಿ. ಫುಲ್ ಗೋಲ್ಡ್ದೆಲ್ಲ ಲಾಕರಲ್ಲಿದೆ, ಯಾರು ಹೋಗಿ ತೊಗೊಂಬಂದು ಹಾಕ್ಕೊಳ್ಳೋದು ಯಾರಪ್ಪ ಅಂತ. ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇರೋದ್ರಲ್ಲಿ ಇರೋದನ್ನೇ ಹಾಕ್ಕೊಂಡು ಹೊರಟ್ಬಿಡ್ತೀನಿ. ಸೊ ಹೊರಟರು ಮದುವೆಗೆ ಹೋಗ್ಬರೋಣ. ಈ ಕತ್ಲಲ್ಲಿ ನಂದು ಹೆಂಗೆ ಅಂದರೆ, ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಬರೋಲ್ಲ. ಬ್ಯಾಕ್ ಕ್ಯಾಮ್ರಾದಲ್ಲಿ ತುಂಬ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ನೀಟಾಗಿ ಬರೋಲ್ಲ. ಸೊ ನಾನೇ ತೋರಿಸ್ಬಿಡ್ತೀನಿ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಮೈಸೂರು ಸಿಲ್ಕು. ಹೋಗಿ ಬರೋಣ. ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ. ಹೀಗೆ ಬ್ಲಾಗ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಇನ್ನು ಮದುವೆಗೆ ಹೋಗ್ತಿರೋದು ಎಲ್ಲಿ ಗೊತ್ತಾ, ಸಾಕ್ಸಂದ್ರಮ್ಮ ಅಂತ ನೀವು ಹೆಸರು ಕೇಳಿದ್ದೀರಾ. ಸೊ ಅಲ್ಲಿ ದೇವಸ್ಥಾನದಲ್ಲಿ ಹಿಂಭಾಗದಲ್ಲಿ ಚೌಟ್ರಿ ಇದೆ, ಅಲ್ಲೇ ಮದುವೆ, ನಮ್ಮೂರವ್ರದ್ದು. ಸೊ ಹೋಗಿ ಬರೋಣ ಅಂತ ಹೊರಟ್ವಿ. ಫೈನಲಿ ಬಂದು ಮದುವೆಗೆ ಸಿಕ್ಕಾಬಟ್ಟೆ ರಶ್ಶು. ನಿಜವಾಗ್ಲೂ ಎಷ್ಟು ರಶ್ ಇತ್ತು ಅಂತಂದರೆ, ನಮ್ಮ ಸೂಜು ಪುಟಾಣಿ ಮೊದಲೇ ಬಾಳೆ ಎಲೆ ಊಟ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಗುಬ್ಬಿಲಿ ನಾಳೆ ತೇರು. ಹಾಗಾಗಿ ನಮ್ಮ ಗುಬ್ಬಿ ಬಸ್ ಸ್ಟ್ಯಾಂಡಿಂದ ಹಿಡಿದು ಎಲ್ಲ ಕಡೆ ಇಷ್ಟು ವಿಜೃಂಭಣೆಯಿಂದ ಲೈಟಿಂಗ್ಸ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಫೈನಲಿ ಮದುವೆಗೆ ಬಂದು ಮದುವೆ ಮುಗಿಸ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಊಟ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ಸೊ ನಾಳಿನ ಬ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಮತ್ತೆ ಬ್ಲಾಗ್